ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಂಚನ, ಭಾಗವಹಿಸುತ್ತಿರುವ ಬಾಲ ಪ್ರತಿಭೆ ಕೊಡಗಿನ ವಿರಾಜಪೇಟೆ ಬೆಟ್ಟೋಳಿಯ ಐನಂಗಡ ಹೋಷಿತಾ ತೇಜಮ್ಮ. ನಮ್ಮೆಲ್ಲ ಪುಟಾಣಿಗಳಿಗೆ ಇವತ್ತಿನ ಚಿಣ್ಣರ ಲೋಕ ಸಿಂಚನ ಪುಟ್ಟ ಮಕ್ಕಳ ಕಲರವ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪುಟಾಣಿಗಳೇ, ಇವತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಒಂದು ಮಗು ಬಂದಿದೆ. ಮಗು ಅಂದರೆ ಪುಟ್ಟ ಮಗು ಅಂತೂ ಖಂಡಿತ ಅಲ್ಲ. ಮಾತಾಡಿಸಿ ಬಿಡೋಣ ಅಲ್ವಾ? ಅದ್ರ ಹೆಸರೇನು, ಎಲ್ಲಿಂದ ಬಂದಿದೆ ಅಂತ. ಹಾಯ್ ಪುಟಿ. ಹಾಯ್. ನಿಮ್ಮ ಹೆಸರೇನು? ನನ್ನ ಹೆಸರು ಓಷಿತಾ. ಓಷಿತಾ, ವೆರಿ ಗುಡ್. ಯಾವ ಊರು? ನಮ್ಮ ಊರು ಕೊಡಗು. ಕೊಡಗು. ಎಲ್ಲಿ ಓದೋದು? ಎಷ್ಟನೇ ತರಗತಿ? ನಾನು ಇಂದಿರಾನಗರಲ್ಲಿ ಪೂರ್ಣಪ್ರಜ್ಞೆಯಲ್ಲಿ ಓದುತ್ತಿದ್ದೀನಿ. ನಾನು 2ನೇ ತರಗತಿ. 2ನೇ ತರಗತಿ, ವೆರಿ ಗುಡ್. ಯಾವ ಊರಲ್ಲಿದೆ ನಿಮ್ಮ ಶಾಲೆ? ನಮ್ಮ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಮಾಮ ಮತ್ತೆ ಅವ್ರ ವೈಫ್. ಅವ್ರ ವೈಫ್ ಇದ್ದಾರಾ? ಅವ್ರ ವೈಫ್ಗೆ ಏನಂತ ಕರಿತೀರಾ? ಮಾಯಿ ಅಂತ ಕರಿತೀವಿ. ಏನಂತ ಕರಿಬೇಕು? ಮಾಯಿ ಅಂತಾನೆ ಕರಿಬೇಕು. ಅತ್ತೆ ಅಂತ ಅಲ್ವಾ? ಅತ್ತೆ ನಮ್ಮೂರಲ್ಲಿ ಕೂರ್ಗಿ ಲ್ಯಾಂಗ್ವೇಜ್ ಮಾತಾಡೋದು. ಅತ್ತೆಗೆ ನಾವು ಮಾಯಿ ಅಂತ ಕರೆಯೋದು. ಹೌದಾ, ವೆರಿ ಗುಡ್. ಮತ್ತೆ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾನು, ನಮ್ಮಮ್ಮ ಮತ್ತೆ ನನ್ನ ಚಿಕ್ಕ ತಂಗಿ. ಅಪ್ಪ? ಅಪ್ಪ ಅಬ್ರಾಡಲ್ಲ ಇದ್ದಾರೆ. ಹೌದಾ, ಅವ್ರ ಹೆಸರೇನು? ಅವ್ರ ಹೆಸರು ಅಪ್ಪಯ್ಯ. ಅಮ್ಮನ ಹೆಸರೇನು? ಅಮ್ಮನ ಹೆಸರು ಕವಿತಾ. ಕವಿತಾ. ಮತ್ತೆ ತಂಗಿ? ತಂಗಿ ಹೆಸರು ದಿಶಿತಾ ಪೊನ್ನಮ್ಮ. ಅವಳು ಎಷ್ಟನೇ ತರಗತಿ? ಅವಳು LKGಯಲ್ಲಿ ಸ್ಟಾರ್ಟ್ ಆಗಿದ್ದಾಳು. ಅವಳು ಇನ್ನೂ ಸ್ಕೂಲ್ಗೆ ಹೋಗಿಲ್ಲ. ಇನ್ನೂ ಸ್ಕೂಲ್ಗೆ ಹೋಗಿಲ್ಲ. ಅವಳು ಏನಂತ ಕರೀತಾಳೆ ನಿನ್ನನ್ನ? ನನ್ನ ಅಕ್ಕ ಅಂತ ಕರೀತಾಳೆ. ಅಕ್ಕ ಅಂತ ಕರೀತಾಳೆ. ನೀನೇನಂತ ಕರೀತೀಯಾ? ನಾನು ದಿಶಿ ಅಂತ ಕರಿತೀನಿ. ದಿಶಿ. ಮತ್ತೆ ಗಲಾಟೆ ಮಾಡ್ತೀರಾ ಮನೆಯಲ್ಲಿ? ನಿಜ? ನಿಜ. ಇಬ್ರು ಮುದ್ದಾಗಿ ಮಾತಾಡ್ಕೊಂಡಿರ್ತೀರಾ? ಮತ್ತೆ ಅಮ್ಮ ಹೇಳ್ತಾ ಇದ್ರು ಇಬ್ರು ಗಲಾಟೆ ಮಾಡ್ತಾರೆ ಕೆಲವೊಮ್ಮೆ ಅಂತ. ಕೆಲವೊಮ್ಮೆ ನಾವು ಗಲಾಟೆ ಮಾಡ್ತೀವಿ. ಮತ್ತೆ ನಿಜ ತಾನೇ? ಯಾವ ವಿಷಯ ಗಲಾಟೆ ಮಾಡ್ತೀರಾ? ಸ್ವಲ್ಪ ದಿನ ಜಗಳ ಆಗುತ್ತೆ. ಯಾವ ಜಗಳ? ಯಾವುದಾದ್ರು ಟಾಯ್ಸು ಕಿತ್ಕೊಳ್ಳೋದು, ಮತ್ತೆ ಬುಕ್ಕು ಕೀಳೋದು, ಅದೆಲ್ಲ ಮಾಡ್ತೀವಿ ಮನೇಲಿ. ಹೌದಾ, ಅದು ಒಂದು ಕೆಲಸನಾ ನಿಮ್ಮದು? ಅದು ಒಂದು ಕೆಲಸನಾ? ಅಮ್ಮ ಏನೆಲ್ಲ ಕೆಲಸ ಮಾಡ್ತಾರೆ ನೋಡಿದ್ದೀರಾ? ನೋಡಿದ್ದೀವಿ. ಅಮ್ಮ ಕುಕ್ಕಿಂಗ್ ಮಾಡ್ತಾರೆ, ಅಮ್ಮ ಮನೆ ಗುಡಿಸ್ತಾರೆ, ಅಮ್ಮ ಮಾಪ್ ಮಾಡ್ತಾರೆ, ಮತ್ತೆ ಅಮ್ಮ ಬಟ್ಟೆ ಒಗಿತಾರೆ, ಮತ್ತೆ ಅಮ್ಮ ನಮಗೆ ಹೋಮ್ವರ್ಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅಷ್ಟೆಲ್ಲ ಮಾಡ್ತಾರೆ ನಮಗೆ. ಆವಾಗ ಅಮ್ಮ ಅಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂದರೆ ನೀವು ಗಲಾಟೆ ಮಾಡಿದ್ರೆ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ಗೊತ್ತಾಗುತ್ತಾ ನಿಮಗೆ? ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಮತ್ತೇನು ಮಾಡಬೇಕು? ಮತ್ತೆ ನಾವು ಹೆಲ್ಪ್ ಮಾಡಬೇಕು, ಖುಷಿಯಾಗಿರ್ಬೇಕು ಅಮ್ಮನ ಜೊತೆ. ಹೌದಲ್ವಾ? ಅಮ್ಮ ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾರಲ್ವಾ? ನಿಮಗೆ ಹೋಮ್ವರ್ಕ್ಸ್ ಕೂಡ ಮಾಡಿಕೊಡ್ತಾರೆ ಅಲ್ವಾ? ಪಾಠ ಹೇಳ್ಕೊಡ್ತಾರೆ. ಮತ್ತೆ ಇನ್ನೇನೆಲ್ಲ ಹೇಳ್ಕೊಡ್ತಾರೆ ಅಮ್ಮ? ಅಮ್ಮ ಡ್ರಾಯಿಂಗ್ ಮಾಡೋಕ್ಕೆ ಹೇಳ್ಕೊಡ್ತಾರೆ, ಮತ್ತೆ ಕಲರಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ, ಮತ್ತೆ
ಬಟ್ಟೆ ಹಾಕೊಳ್ಳೋಕೆ ಹೆಲ್ಪ್ ಮಾಡ್ತಾರೆ, ಅಷ್ಟೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಮಾಡ್ತಾರಲ್ವ, ಗ್ರೇಟ್ ಅಲ್ವಾ ಅಮ್ಮ. ಅಮ್ಮ ಅಂದರೆ ಗ್ರೇಟ್. ಮತ್ತೆ ಏನೆಲ್ಲ ತಿಂಡಿ ಮಾಡಿಕೊಡ್ತಾರೆ ಕುಕ್ಕಿಂಗ್ ಅಂತ ಹೇಳಿದ್ರೆ? ತಿಂಡಿ ಊಟಕ್ಕೆ, ಬೆಳಿಗ್ಗೆ ಊಟಕ್ಕೆ ಸ್ವಲ್ಪ ದಿನ ಚಪಾತಿ ಮಾಡ್ತಾರೆ, ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾರೆ, ಮತ್ತು ಪೂರಿ ಮಾಡ್ತಾರೆ. ಲಂಚ್ಗೆಲ್ಲ ಅನ್ನ ಸಾರು ಫಿಶ್ಶು. ಮತ್ತೆ ರಾತ್ರಿಗೆ ನಾನ್ ವೆಜ್ ಸ್ವಲ್ಪ ಮಾಡ್ತೀವಿ. ಮತ್ತೆ ನಿನಗೇನು ಇಷ್ಟ ಆಗುತ್ತೆ? ನನಗೆ ಫಿಶ್ಶು ಮತ್ತು ಚಿಕನ್ನು ಅಷ್ಟೇ. ಫಿಶ್ ಚಿತ್ರ ಬರೀತೀರಲ್ವಾ? ಏನು ಬಣ್ಣ ಹಾಕ್ತೀರಾ? ಏನು ಬಣ್ಣ? ಗ್ರೇ ರೆಡ್ಡು ಮತ್ತು ಆರೆಂಜ್. ಅದ್ರ ಜೊತೆ ಮಾತಾಡ್ತೀರಾ? ಯಾಕೆ? ಅದಕ್ಕೆ ವಾಯ್ಸ್ ಬರಲ್ಲ, ಅದ್ರಿಗೆ ಹೊರಗೆ ಬಿಟ್ರೆ ಜೀವ ಹೋಗುತ್ತೆ ಅದಕ್ಕೆ. ಅದಕ್ಕೆ ಎಲ್ಲಿ ವಾಸ ಮಾಡೋದು? ಅದು ನೀರಲ್ಲಿ ವಾಸ ಮಾಡುತ್ತೆ. ಯಾಕೆ ಅದನ್ನ ಆಚೆ ತೆಗಿತಾರೆ? ನಂಗೆ ಗೊತ್ತಿಲ್ಲ. ಫಿಶ್ ಯಾಕೆ ಆಚೆ ತೆಗಿತಾರೆ? ಫಿಶನ್ನ ಫ್ರೈ ಮಾಡೋಕೆ, ಮಸಾಲ ಮಾಡೋಕೆ ಅದೆಲ್ಲ ಮಾಡ್ತಾರೆ. ಹೌದಲ್ಲ, ಅಷ್ಟು ತಿಳ್ಕೊಂಡಿದ್ದೀರಾ ಅಲ್ಲ. ಮತ್ತೆ ನಿಮ್ಮ ಫ್ರೆಂಡ್ಸ್ ಹೆಸರೇನು? ನಮ್ಮ ಫ್ರೆಂಡ್ಸ್ ಹೆಸರು ಚರಿತ್, ರೋಷಿಣಿ, ಆರೋಹಿ, ಪರಿಣಿತಾ ಮತ್ತೆ ಋತ್ವಿಕ್. ಯಾರನ್ನು ಕಂಡ್ರೆ ಇಷ್ಟ? ಅಷ್ಟು ಫ್ರೆಂಡ್ಸಲ್ಲಿ ಯಾರನ್ನು ಕಂಡ್ರೆ ತುಂಬ ಇಷ್ಟ? ನನಗೆ ಚರಿತ್ ಮತ್ತೆ ರೋಷಿಣಿ. ಯಾಕೆ ಅಷ್ಟೊಂದು ಫ್ರೆಂಡ್ಸ್ ಇದ್ದಾರೆ? ಯಾಕಂದರೆ ಅವ್ರು ನನಗೆ ಇನ್ಕಂಪ್ಲೀಟ್ ನೋಟ್ಸ್ ಕಲಿಸ್ತಾರೆ, ಮತ್ತು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಬೇಕಲ್ವ ನಾವು? ಕೆಲವರು ಹೆಲ್ಪ್ ಮಾಡಲ್ವಲ್ಲ, ಏನು ಮಾಡೋದು? ಹೆಲ್ಪ್ ಮಾಡಿದ್ರೆ ನಾವೇ ಕೆಲವ್ರಿಗೆ ಸಹಾಯ ಮಾಡಿದ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಅವ್ರು ಸಹಾಯ ಮಾಡಲಿ ಅಂತ ನಾವು ಮಾಡಬೇಕಾ? ಅದು ತಪ್ಪು ಅಂತ ಹೇಳ್ತಾರಪ್ಪ ಟೀಚರ್ಸ್. ಈಗ ನೀವು ಸಹಾಯ ಮಾಡ್ತೀರಾ ಅಂತ ನಾನು ಮಾಡಿದ್ರೆ ತಪ್ಪಲ್ವಾ ಅದು? ರಸ್ತೆಯಲ್ಲಿ ಹೋಗುವಾಗ ಒಬ್ರು ಬಿದ್ದೋಗ್ಬಿಡ್ತಾರೆ. ನಮ್ಮ ಲಂಚ್ ಬಾಕ್ಸಲ್ಲಿ ಊಟ ಇರುತ್ತೆ, ಆಮೇಲೆ ನೀರಿರುತ್ತೆ. ತಕ್ಷಣ ನಾವೇನು ಮಾಡ್ತೀವಿ? ಅವ್ರಿಗೆ ಅದು ಕೊಡ್ತೀವಿ, ನೀರು ಕೊಡ್ತೀವಲ್ವಾ? ಆಗ ಅವ್ರು ಏನು ಸಹಾಯ ಮಾಡೋಕ್ಕಾಗತ್ತೆ ನಮಗೆ? ದ ನೆಕ್ಸ್ಟ್ ಡೇ ಅವರು ನಮ್ಮನ್ನು ಕಂಡ್ರೆ ನಾವೆಲ್ಲಾದರೂ ಬಿದ್ದೋಗ್ತೀವಿ, ನಾವೆಲ್ಲಾದರೂ ಬಿದ್ದುಬಿಡ್ತೀವಿ. ಅವಾಗ ಅವರು ಹಂಗೆ ಸೇಮ್ ಮಾಡ್ತಾರೆ. ಅವರೇ ಸಿಗ್ತಾರೆ ಅಂತ ಏನು? ಅವರು ಎವ್ರಿ ಡೇ ಸ್ವಲ್ಪ ದಿನ. ಯಾರೋ ನಾವ್ಯಾರೋ ಅಲ್ವಾ? ಮತ್ತೆ ಹೇಗೆ ನಾವು ಯಾಕೆ ಬಿದ್ಕೊಳ್ತೀವಿ? ಅದು ಗೊತ್ತಿಲ್ಲ. ನಾವು ಯಾಕೆ ಬಿದ್ದೋಗ್ತೀವಿ ಗೊತ್ತಿದೆಯಾ? ಇಲ್ಲ ಅಲ್ವಾ? ತುಂಬ ಚೆನ್ನಾಗಿ ಮಾತನಾಡಿದ್ದೀಯಾ. ಮತ್ತೆ ಇದೇನಿದು? ಇದು ಆಕಾಶವಾಣಿ. ಆಕಾಶವಾಣಿ ಅಂದ್ರೆ ಏನು? ಆಕಾಶವಾಣಿ ಅಂದರೆ ಅದು ನಾವು ಏನಾದರೂ ಮಾಡ್ತಾ ಇರ್ತೀವಿ, ಇಲ್ಲೆಲ್ಲ ಮಾತಾಡಿ ಅದೆಲ್ಲ ಮೊಬೈಲ್ಗೆ ಹೋಗುತ್ತೆ, ಟಿವಿ ನ್ಯೂಸ್ಗೂ ಹೋಗುತ್ತೆ, ಮತ್ತೆ ಎಲ್ಲ ಮನೆಗೂ ಹೋಗುತ್ತೆ. ಎಲ್ಲರ ಮನೆಗೂ ಹೋಗುತ್ತೆ. ನೀವು ಕೇಳ್ತೀರಾ ರೇಡಿಯೋ? ನಾವು ಕೇಳ್ತೀವಿ. ಏನೆಲ್ಲ ಕೇಳಿದ್ದೀರಾ? ನಾವು ಹಾಡು ಕೇಳಿದ್ದೀವಿ, ಮತ್ತೆ ನ್ಯೂಸ್ ಕೇಳಿದ್ದೀವಿ. ಕೇಳ್ತಾ ಇರ್ತೀರಾ? ಕೇಳ್ತಾ ಇರ್ತೀವಿ. ಬೆಂಗಳೂರಲ್ಲೂ ಕೇಳ್ತೀರಾ? ಬೆಂಗಳೂರಲ್ಲೂ ಕೇಳ್ತೀವಿ. ಯಾವ ಆಕಾಶವಾಣಿ ಕೇಳ್ತೀರಿ? ಮಡಿಕೇರಿ ಆಕಾಶವಾಣಿ. ಬೆಂಗಳೂರಲ್ಲಿ ಕೇಳ್ತೀರಾ? ಏನೆಲ್ಲ ಕಾರ್ಯಕ್ರಮ ಕೇಳಿರಬಹುದು ಆಗಿದ್ರೆ? ಹೋಶಿತಾ ಸಾಂಗ್ಸು, ನ್ಯೂಸು, ಮತ್ತೆ ಇಂಪಾರ್ಟೆಂಟ್ ನ್ಯೂಸು ಎಲ್ಲ ಕೇಳ್ತೀವಿ. ಮತ್ತೆ ನೀವು ಟಿವಿ ನೋಡ್ತೀರಾ? ನಾವು ಟಿವಿ ನೋಡ್ತೀವಿ. ನಾವು ನೋಡ್ತೀರಾ? ಏನೆಲ್ಲ ನೋಡ್ತೀರಿ? ನಾವು ಕಾರ್ಟೂನ್ಸಲ್ಲಿ ಪೆಪ್ಪಾ ಪಿಗ್ ನೋಡ್ತೀವಿ, ಮಾಷಾ ಅಂಡ್ ದ ಬೇರ್ ನೋಡ್ತೀವಿ, ಮತ್ತೆ ಪಾ ಪಟ್ರೋಲ್ ನೋಡ್ತೀವಿ. ಟಿವಿ ಅಂದ್ರೆ ಏನು? ಟಿವಿ ಅಂದರೆ ಎಲೆಕ್ಟ್ರಿಕ್ ಇದು
ಡಿವೈಸ್. ಏನು ಪ್ರಯೋಜನ ಅದನ್ನು ನೋಡೋದ್ರಿಂದ? ಲರ್ನಿಂಗ್ ಮಾಡ್ಬೋದು ಅದರಲ್ಲಿ. ಹೌದಾ? ಹಾಗಾದರೆ ಶಾಲೆಗಳು ಯಾಕೆ ಬೇಕು? ಶಾಲೆಗಳು ಲರ್ನಿಂಗ್ಗೆ ಕೆಲವು ಟಿ ವಿಯಲ್ಲಿ ಯೂಟ್ಯೂಬ್ಸು ಇರುತ್ತೆ. ಯೂಟ್ಯೂಬ್ಸಲ್ಲಿ ನಾವು ಬರೀ ಲರ್ನಿಂಗ್ದು ನೋಡ್ತೀವಿ. ಏನು ಲರ್ನಿಂಗ್ ಮಾಡಿದ್ದೀರಾ ನೀವು? ಯೂಟ್ಯೂಬಲ್ಲಿ ನಾವು ಮ್ಯಾಥ್ಸ್ ಕಲಿತೀವಿ, ಇಂಗ್ಲೀಷ್ ಕಲಿತೀವಿ, ಕನ್ನಡ ಕಲಿತೀವಿ, ಹಿಂದಿ ಕಲಿತೀವಿ, ಸಂಸ್ಕೃತ ಕಲಿತೀವಿ. ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇದೆ? ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್, ಎನ್ವೈರಮೆಂಟಲ್ ಸೈನ್ಸ್, ಮ್ಯಾಥ್ಸ್, ಕನ್ನಡ. ಯಾವ ಸಬ್ಜೆಕ್ಟ್ ಇಷ್ಟ? ಕನ್ನಡ ಇಷ್ಟ. ಕನ್ನಡ. ಮಿಸ್ ಯಾವ ಮಿಸ್ ತುಂಬ ಇಷ್ಟ? ತುಂಬ ಇಷ್ಟ ವಸುಂಧರಾ ಮ್ಯಾಮ್, ಕನ್ನಡ ಮ್ಯಾಮ್. ಯಾಕೆ? ಪಕ್ಕದ ಕ್ಲಾಸಲ್ಲಿ ಅಟೆಂಡೆನ್ಸ್ ತೆಗಿತಾರಲ್ಲ, ಅದು ಆಬ್ಸೆಂಟೀಸ್ ಕೇಳಕ್ಕೆ ಹೋಗ್ತಾರೆ, ಕೇಳಕ್ಕೆ ಮಾಡ್ತಾರೆ, ಅಷ್ಟೆಲ್ಲ ಮಾಡ್ತಾರೆ ನನ್ನ ಕೈ. ಅದಕ್ಕೆ ಇಷ್ಟನಾ? ಅದಕ್ಕೆ ಇಷ್ಟ. ಆದರೆ ಕೆಲವು ಮಕ್ಕಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಅದಕ್ಕೆ ಮಿಸ್ ಇಷ್ಟ ಅಂತ ಹೇಳ್ತಾರಪ್ಪ. ನಿಮ್ಮನ್ನು ಪ್ರೀತಿ ಮಾಡಲ್ವಾ? ಪ್ರೀತಿ ಮಾಡ್ತಾರೆ. ಹೌದಲ್ಲ, ಟೀಚರ್ಸು ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಮಾಡಬೇಕು ಕೂಡ ಅಲ್ವಾ? ಮಕ್ಕಳು ಹೇಗಿರಬೇಕು? ಮಕ್ಕಳು ಸೈಲೆಂಟಾಗಿ ಖುಷಿಯಾಗಿ ಇರಬೇಕು. ಮತ್ತೆ ಓದೋದು ಬೇಡವಾ? ಓದೋದು ಬೇಕು. ಚೆನ್ನಾಗಿ ಓದಬೇಕಲ್ವಾ? ಅಮ್ಮ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ ಮೇಲೆ ಪೋಷಿತಾ ಮೊದಲು ಇಂಪಾರ್ಟೆನ್ಸ್ ಕೊಡಬೇಕಾಗಿದ್ದೇನಕ್ಕೆ? ಇಂಪಾರ್ಟೆನ್ಸು ಓದೋದಕ್ಕೆ, ಮತ್ತು ಅಮ್ಮನ್ನ ತುಂಬ ಸೇವ್ ಮಾಡಬೇಕು. ಯಾವ ಥರ? ಅಮ್ಮ ಕೆಲವೊಂದು ಸತಿ ಬಿದ್ದೋಗ್ತಾರೆ ಎಲ್ಲಾದರೂ. ಯಾಕೆ? ಎಲ್ಲಾದರೂ ಗಾಡಿಯಿಂದ ಇಳಿಯುವಾಗ ಬೀಳ್ತಾರೆ. ಬಿದ್ದಿದಾರ ಅಮ್ಮ? ಬಿದ್ದಿದ್ದಾರೆ. ಹೌದಾ? ನೀವು ಇದ್ರ ಗಾಡಿಯಲ್ಲಿ? ನಾವು ಇದ್ದೀವಿ. ಮತ್ತೆ ನೀವು ಬಿದ್ದಿದ್ದೀರಾ? ನಾವು ಬಿದ್ದಿಲ್ಲ. ಯಾಕೆ? ಯಾವತ್ತೂ ನಾವು ಬಿದ್ದಿಲ್ಲ. ಬೀಳೋದು ಬೇಡ. ಅಮ್ಮ ಬಿದ್ದಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದ್ದು. ಕೆಲವೊಮ್ಮೆ ಸ್ಕೂಟ್ರಿಂದ ಬೀಳ್ತಾರಲ್ವ ಅಮ್ಮಂದಿರು, ಏನಾಗುತ್ತೆ ಅದಕ್ಕೆ? ಆವಾಗ ನೀಯಲ್ಲೆಲ್ಲ ಇದು ಗಾಯ ಮಾಡ್ಕೋತಾರೆ, ತಲೆ ತುಂಬ ನೋವುತ್ತೆ ಅವ್ರಿಗೆ, ಟೆನ್ಷನ್ ಆಗುತ್ತೆ, ಅಷ್ಟೆಲ್ಲ ಆಗುತ್ತೆ. ಅದಕ್ಕೆ ನಾವು ಅಮ್ಮನ್ನ ಸೇವ್ ಮಾಡಬೇಕು ಅಲ್ವಾ? ಈಗ ಶಾಲೆಗೆ ಹೊರಟೋಗ್ತೀರಲ್ಲ ನೀವು, ಅಮ್ಮ ಗಾಡಿ ಓಡಿಸ್ತಾರಲ್ಲ, ಏನು ಮಾಡೋದು? ಅಮ್ಮ ಗಾಡಿ ಓಡಿಸೋದು ನಮ್ದು. ಹೌದಾ? ಹೇಗೆ ಬರ್ತಾರೆ? ಅಮ್ಮ ಬರೋಲ್ಲ, ನಾನು ವ್ಯಾನಲ್ಲಿ ಹೋಗ್ತೀನಿ ಸ್ಕೂಲ್ಗೆ. ವ್ಯಾನಲ್ಲೇ ಹೋಗ್ತೀರಾ? ವ್ಯಾನಲ್ಲಿ ಯಾರೆಲ್ಲ ಜೊತೆಯಲ್ಲಿ ಇರ್ತೀರಾ? ಎಲ್ಲ ಮಕ್ಕಳ ಜೊತೆ ಇರ್ತೀವಿ, ಎಲ್ಲರ ಕೂಡ ಮಾಡ್ತಾ ಇರ್ತೀವಿ ನಾವು. ಏನು ಮಾತಾಡ್ತೀರಾ? ಅವರೆಲ್ಲ ಕ್ವಶನ್ಸ್ ಕೇಳ್ತಾರೆ ನಮ್ಮನ್ನ, GK ಕ್ವಶನ್ಸು, ಹೈಯರ್ ಕ್ಲಾಸಸ್ ಅವರು. ಮತ್ತು ನಾವು ಫ್ರೆಂಡ್ಸ್ ಮಾಡ್ಕೋತೀವಿ, ನ್ಯೂ ಪೀಪಲ್ ಬಂದರೆ ಆವಾಗೆಲ್ಲ ಫ್ರೆಂಡ್ಸ್ ಮಾಡ್ಕೋತೀವಿ. ಫ್ರೆಂಡ್ಸ್ ಬೇಕಾ ಮಕ್ಕಳಿಗೆ? ಬೇಕು. ಯಾಕಂದರೆ ಫ್ರೆಂಡ್ ಇಲ್ಲದೆ ಅವರು ನಮಗೆ ಹೆಂಗೋ ಕಾಪಾಡ್ತಾರೆ. ಹೌದಾ? ಫ್ರೆಂಡ್ಸ್ ಇರೋರು. ಈಗ ನನಗೆ ಫ್ರೆಂಡ್ಸ್ ಇಲ್ಲಪ್ಪ, ಏನು ಮಾಡೋದಂದ್ರೆ ಯಾರು ಫ್ರೆಂಡ್ಸ್ ಇಲ್ಲ. ಈಗ ಹೋಶಿತನ್ನ ಫ್ರೆಂಡ್ ಮಾಡ್ಕೋಬೇಕು. ಈಗ ನೀವು ಬೆಂಗಳೂರಲ್ಲಿ ಇರ್ತೀರಾ, ನಾನು ಮಡಿಕೇರಿಯಲ್ಲಿ ಇರ್ತೀನಿ. ಹೇಗಂದ್ರೆ ನಾವಿಬ್ರು ಫ್ರೆಂಡ್ಶಿಪ್ ಮಾಡೋದು ಹೇಗೆ? ದೂರ ಇದ್ದರೆ ಫ್ರೆಂಡ್ಶಿಪ್ ಮಾಡೋದು ಹೇಗಂದರೆ, ಕೆಲವೊಂದು ಸತಿ ನೀವು ಕಾಲ್ ಮಾಡ್ತೀರಿ ನಮಗೆ, ಮತ್ತೆ ಪದೇ ನೀವು ಕಾಲ್ ಮಾಡ್ತಾ ಇರ್ತೀರ, ಆವಾಗ ನೀವು ಫ್ರೆಂಡ್ ಆಗ್ಬಿಡ್ತೀವಿ. ಮತ್ತೆ ಹೋಶಿತನ ನೋಡಬೇಕು ಅಂದರೆ ಹೇಗೆ? ನೀವು ಏನೊಂದು ಬಸ್ಸಲ್ಲೂ ಬರ್ಬೋದು, ಕಾರಲ್ಲೂ ಬರ್ಬೋದು ಮನೆಗೆ. ಏನು ಕೊಡ್ತೀರಿ ನೀವು? ನಮ್ಮ ಮಕ್ಕಳು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ನಾವು ಕೂಡ ಹೋಶಿತನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹೇಗೆ ಬರೋದು? ಏನು ಕೊಡ್ತೀರಿ? ನಿಮ್ಮ ಮನೆಗೆ ಬಂದರೆ ಏನು ಕೊಡ್ತೀರಿ ನಿಮ್ಮ ಫ್ರೆಂಡ್ಸ್? ಊಟ ಕೊಡ್ತೀವಿ, ಟಾಯ್ಸ್ ಕೊಡ್ತೀವಿ,
ಮತ್ತೆ ಸ್ನ್ಯಾಕ್ಸ್ ಕೊಡ್ತೀವಿ, ಅದೆಲ್ಲ ಕೊಡ್ತೀವಿ ನಾವು. ಹೌದಾ? ಹಾಗಿದ್ರೆ ನಮ್ಮ ಪುಟಾಣಿಗಳೆಲ್ಲ ನಿಮ್ಮ ಮನೆಗೆ ಬರ್ತಾರೆ. ಮಕ್ಕಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ. ಭಾಗವಹಿಸಿರುವಂತಹ ಬಾಲ ಪ್ರತಿಭೆ ಕೊಡಗಿನ ವಿರಾಜಪೇಟೆಯ ಬೆಟ್ಟೋಳಿಯ ಐನಂಗಡ ಹೋಷಿತಾ ತೇಚಮ್ಮ. ಬನ್ನಿ ಮುಂದುವರೆದ ಮಾತುಗಳನ್ನ ಕೇಳೋಣ. ಯಾವಾಗ ನಿಮ್ದು ಬರ್ತ್ಡೇ? ನಮ್ಮ ಬರ್ತಡೇ ಜೂನ್ 16th. ಹೌದಾ? ವೆರಿ ಗುಡ್. ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತೀರಾ? ನಾವು ಸೆಲೆಬ್ರೇಟ್ ಮಾಡಲ್ಲ ಬರ್ಡೇನ, ಯಾಕಂದರೆ ನಮ್ಮ ಪಪ್ಪ ಅಬ್ರಾಡಲ್ಲಿ ಇದ್ದಾರೆ. ಪಪ್ಪ ಯಾವಾಗ ಬರ್ತಾರೋ ಆವಾಗ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಹೌದಾ? ಅವ್ರು ಯಾವಾಗ ಬರ್ತಾರೆ ಅವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತೀರಾ? ಕೇಕ್ ಎಲ್ಲ ಕಟ್ ಮಾಡೋದು, ಮತ್ತೆ ಕೇಕ್ ಎಲ್ಲ ಬೇರೆಯವ್ರಿಗೆ ಕೊಡೋದು, ಮತ್ತೆ ಬಲೂನ್ಸ್ ಎಲ್ಲ ಆಟ ಆಡೋದು, ಮತ್ತೆ ಟಿವಿ ಹಾಕೊಂಡು ನೋಡೋದು, ಅದೆಲ್ಲ ಮಾಡ್ತೀವಿ. ಹೌದಾ? ಟಿವಿ ಅಂದ್ರೆ ಇಷ್ಟನಾ? ಟಿವಿ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ ನಮಗೆ. ಮೊಬೈಲ್ ನೋಡೋದೇ ಇಲ್ಲ. ಅಮ್ಮನ ಹತ್ರ ಮೊಬೈಲ್ ಇದೆಯಂತಲ್ಲ? ಅಮ್ಮನ ಹತ್ರ ಮೊಬೈಲ್ ಇದೆ, ನಾವು ನೋಡಿಲ್ಲ. ಯಾವಾಗ್ಲೂ ಹೋಷಿತನ ಹತ್ರನೇ ಇರುತ್ತೆ ಅಂದ್ರು ಅವರು. ಕೆಲವೊಂದ್ಸತಿ ಅಮ್ಮ ಕ್ಯಾಂಟೀನ್ಗೆ ಹೋಗ್ತಾರೆ. ಇವಾಗ ಅಮ್ಮ ಮೊಬೈಲ್ ಮತ್ತೆ ಮಾಮ ಮೊಬೈಲ್ ಮತ್ತೆ ಅಜ್ಜಿ ಮೊಬೈಲ್ ನನ್ನ ಕೈಯಲ್ಲಿ ಇರುತ್ತೆ. 3 ಮೊಬೈಲ್ ಇರುತ್ತಾ? ಹೌದಾ? ಓ, ಏನ್ ಮಾಡ್ತೀರಿ? ಹೇಗೆ ಇಟ್ಕೊಳ್ಳೋದು ದೊಡ್ಡ ದೊಡ್ಡ ಮೊಬೈಲ್? ಒಂದು 2 ಮೊಬೈಲ್ನ ಪಾಕೆಟಲ್ಲಿ ಹಾಕೋತೀವಿ, ಒಂದು ಮೊಬೈಲ್ನ ಇಟ್ಕೋತೀವಿ ಕೈಯಲ್ಲಿ. ಹೌದಾ? ಮತ್ತೆ ಡಾಕ್ಟರ್ಸ್ ಹೇಳ್ತಾರೆ ಮೊಬೈಲೇ ಇಟ್ಕೋಬೇಡಿ ಅಂತ. ಹಿಡ್ಕೋಬೇಡಿ, ನೋಡಬೇಡಿ, ಟಿವಿನೂ ಕೂಡ ನೋಡಬೇಡಿ ಅಂತ ಹೇಳ್ತಾರೆ. ಏನು ಮಾಡೋದು? ಹೋಷಿತ ಈಗ ಎಲ್ಲ ಕಾರ್ಟೂನ್ಸ್ ಎಲ್ಲ ನೋಡೋದಂತೆ. ಏನು ಮಾಡೋದು? ಈಗ ಟಿವಿಯನ್ನು ಪ್ಯಾಕ್ ಮಾಡಿಸ್ಬಿಡೋಣವಾ? ಹಾಂ, ನಿಜ? ಹಾಗಾದರೆ ಪ್ಯಾಕರ್ಸ್ಗೆ ಹೇಳೋದಾ? ಹಾಂ, ಪ್ಯಾಕ್ ಮಾಡಿಬಿಡಿ ಅಂತ. ಹಾಂ, ಹೇಳ್ತೀರಾ? ಏನಂತ ಹೇಳ್ತೀರಾ? ಟಿವಿಯನ್ನು ಪ್ಯಾಕ್ ಮಾಡಿ ಕಳಿಸ್ಬಿಡಿ. ಕೆಲವ್ರ ಮನೇಲಿ ಯಾರೆಲ್ಲ ಜಾಸ್ತಿ ನೋಡ್ತೀರಿ ಅಂತ ಅದೆಲ್ಲ ಪ್ಯಾಕ್ ಮಾಡಿ ಹೋಗ್ರಿ ಅಂತ, ಪ್ಯಾಕ್ ಮಾಡಿ ಹೋಗ್ರಿ ಅಂತ ಕೊಟ್ಬಿಡ್ತೀರಾ? ಕಳಿಸ್ಬಿಡ್ತೀರಾ? ಮತ್ತೆ ಇನ್ನು ಅಜ್ಜಿ ಹೆಸರೇನು? ನಮ್ಮ ಅಜ್ಜಿ ಹೆಸರು ರಾಣಿ ಅಂತ. ಏನೆಲ್ಲ ತಿಂಡಿ ಮಾಡ್ಕೊಡ್ತಾರೆ? ಚಕ್ಲಿ ಮಾಡ್ಕೊಡ್ತಾರೆ. ರವೆ ಉಂಡೆ ಮಾಡ್ಕೊಳ್ಳಲ್ಲ. ಯಾಕೆ? ನಾವು ತಿನ್ನಲ್ಲ ರವೆ ಉಂಡೆ. ರವೆ ಉಂಡೆ ಅಂದ್ರೆ ಗೊತ್ತಾ? ರವೆ ಉಂಡೆ ಅಂದ್ರೆ ಗೊತ್ತು. ಹೇಗಿರುತ್ತೆ? ಸ್ವೀಟ್ ಇರುತ್ತಾ, ಖಾರ ಇರುತ್ತಾ? ಸ್ವೀಟ್ ಇರುತ್ತೆ. ಹಾ, ಯಾಕೆ ಮಾಡಲ್ಲ? ಯಾಕೆ ತಿನ್ನಲ್ಲ? ನಾವು ತಿನ್ನಲ್ಲ. ಅದು ಯಾಕೆ? ನಂಗೂ ಗೊತ್ತಿಲ್ಲ. ಫಿಶ್ ತಿಂತೀರಾ, ರವೆ ಉಂಡೆ ತಿನ್ನಲ್ವಾ? ನಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಮತ್ತೇನಿಷ್ಟ? ಹೋಳಿಗೆ, ಕಜ್ಜಾಯ, ಕೋಡ್ಬಳೆ, ನಿಪ್ಪಟ್ಟು, ಅದೆಲ್ಲ ಇಷ್ಟ ನಮ್ಗೆ. ಕೇಸರಿ ಬಾತು ಇಷ್ಟ. ಉಪ್ಪಿಟ್ಟು ಇಷ್ಟ, ತುಂಬಾ ಇಷ್ಟ. ಉಪ್ಪಿಟ್ಟು, ಕೇಸರಿ ಬಾತು. ಏನೆಲ್ಲ ತಕೊಂಡು ಹೋಗ್ತೀರಾ ನೀವು ಶಾಲೆಗೆ? ಶಾಲೆಗೆ ನಾವು ನಾನ್ ವೆಜ್ ಎಲ್ಲ ತಗೊಂಡು ಹೋಗಲ್ಲ, ಬರೀ ವೆಜ್. ಮನೆಯಲ್ಲಿ ಮಾತ್ರ ತಿಂತೀರಾ? ಮನೇಲಿ ಮತ್ತೆ ಮಾಮ ಏನ್ ಹೇಳ್ಕೊಡ್ತಾರೆ? ಮಾಮನ ಹೆಸರೇನು? ಮಾಮನ ಹೆಸರು ದರ್ಶನ್ ಅಂತ. ದರ್ಶನ್ ಏನ್ ಹೇಳ್ಕೊಡ್ತಾರೆ ನಿಮ್ಗೆ? ಅವರು ಏನು ಹೇಳ್ಕೊಡಲ್ಲ. ಯಾಕೆ? ಅವರು ಬರೀ ಕಾರ್ದು ಕೆಲಸ. ಅವ್ರ ಮಾತು ಬರುತ್ತಲ್ವಾ? ಅವ್ರಿಗೆ ಮಾತಾಡ್ತಾರಲ್ವಾ? ಮತ್ತೆ ಯಾಕೆ ಹೇಳ್ಕೊಡಲ್ಲ? ಅವ್ರಿಗೆ ಹೇಳ್ಕೊಡಕ್ಕೆ ಇಷ್ಟ ಇಲ್ಲ ಅಂತೆ. ಹೌದಾ? ಕೇಳಿದ್ದೀರಾ? ಡ್ರಾಯಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಎಲ್ಲ ಹೇಳ್ಕೊಡಲ್ವಾ ಅವರು? ನೀವು ಕೇಳಿಲ್ವಂತಲ್ಲ? ನೀವು ಕೇಳೋದೇ ಇಲ್ಲ. ನಾವು ಕೆಲವೊಂದ್ಸತಿ ಕೇಳ್ತೀವಿ, ಅವಾಗ ಹೆಲ್ಪ್ ಮಾಡಲ್ಲ. ನೀವು ರೀಸನ್ ತಿಳ್ಕೊಂಡಿಲ್ವಾ? ಯಾಕಂತೆ ನಿಮ್ಗೆ ಹೇಳ್ಕೊಡಲ್ಲ ಅವರು? ಗೊತ್ತಿಲ್ಲ. ಮತ್ತೆ ಅವರು ನಾನು ಹೋಷಿತನ್ಗೆ ಇಂಗ್ಲಿಷ್ ಲೆಸನ್ ಹೇಳ್ಕೊಡ್ತೀನಿ, ಮ್ಯಾಥ್ಸ್ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ.
ದರ್ಶನ್ ಮಾಮ ಇಲ್ಲ. ಸೈನ್ಸ್ ಹೇಳ್ಕೊಡ್ತೀನಿ, EVS ಟೀಚ್ ಮಾಡ್ತೀನಿ ಅಂತ ಯಾಕೆ ಹೇಳಿದ್ರು ಅವರು? ಇಲ್ಲ, ಹಾ, ಹೇಳ್ಕೊಡಲ್ಲ ಮನೇಲಿ. ನಿಮ್ ಸುಳ್ಳು ಹೇಳಿದ್ದಾರೆ. ಹೌದಾ? ನಿಮ್ಗೆ ಹಾಗಿದ್ರೆ ಹೇಳ್ಕೊಡಲ್ವಾ? ಬಟ್ ಹೇಳ್ಕೊಡ್ಬೇಕಲ್ವಾ ಅವರು ಮನೇಲಿರೋರು? ಅಮ್ಮ ಹೇಳ್ಕೊಡ್ತಾರೆ. ಹ್ಮ್ ಅಮ್ಮ ತುಂಬಾ ಹೇಳ್ಕೊಡ್ತಾರೆ, ಅಜ್ಜಿ ತುಂಬಾ ಹೇಳ್ಕೊಡ್ತಾರೆ, ಮತ್ತೆ ನಮ್ಮ ಅತ್ತೆ ತುಂಬಾ ಹೇಳ್ಕೊಡ್ತಾರೆ. ಹೌದಾ? ಅತ್ತೆ ಹೆಸರೇನು? ಅತ್ತೆ ಹೆಸರು ಸಾರಿಕಾ ಅಂತ. ಅವ್ರು ಏನ್ ತಿಂಡಿ ಮಾಡ್ಕೊಡ್ತಾರೆ ಹೋಶಿತಾನ್ಗೆ? ತಿಂಡಿ ಕೇಕ್ ಮಾಡ್ಕೊಡ್ತಾರೆ ಬರ್ಡೇಗೆ, ಮತ್ತೆ ಚಕ್ಲಿ ಮಾಡ್ಕೊಡ್ತಾರೆ, ನಿಪ್ಪಟ್ಟು ಮಾಡ್ಕೊಡ್ತಾರೆ, ಕೊಡ್ಬಡೆ ಕೊಡ್ತಾರೆ, ಅದೆಲ್ಲ ಮಾಡ್ಕೊಡೋದು. ಮತ್ತೆ ಉಳಿದಂತೆ ತಿಂಡಿ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಮಾಡ್ತಾರೆ. ಎಲ್ಲ ಮಾಡ್ಕೊಡ್ತಾರೆ. ಯಾರನ್ನ ಕಂಡ್ರೆ ತುಂಬಾ ಇಷ್ಟ ನಿಮ್ಗೆ? ನಮಗೆ ಅಮ್ಮ ಮತ್ತೆ ಮಾಮ ಮತ್ತೆ ಅತ್ತೆ. ಅಜ್ಜಿ? ಅಜ್ಜಿನೂ ಇಷ್ಟ. ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀರಾ ಅಜ್ಜಿನೂ ಇಷ್ಟ ಅಂತ. ಅಜ್ಜಿನ ಯಾವ ತರ ನೀವು ಕೂಗೋದು? ಅಜ್ಜಿನ ಅವ್ವ ಅಂತ ಕರೆಯೋದು. ಯಾವ ತರ ಕೂಗಿ? ಅವ್ವ ಅಂತ ಕರೆಯೋದು. ಕೂಗಿ ಇವಾಗ. ಅವ್ವ ಅಂತ ಕರೆಯೋದು. ಸರಿ, ಕರೀರಿ ಇವಾಗ. ಅವ್ವ ಅಂತ ಕರೆಯೋದು. ಕರೀರಿ ಇವಾಗ. ಅವ್ವ ಅಂತ ಕರೆಯೋದು. ಅಮ್ಮನ ಅಮ್ಮ ಅಂತ ಕರೆಯೋದು. ಯಾವ ತರ ಕರೆಯೋದು? ಅಮ್ಮ ಅಂತ ಕರೆಯೋದು. ಅಷ್ಟೇ, ಸಾಫ್ಟ್ ಆಗಿ. ಯಾಕೆ ಅಮ್ಮ ಭಯ ಬೀಳ್ತಾರಾ? ಮತ್ತೆ ಜೋರಾಗಿ ಕರಿಬೇಕಲ್ವಾ? ಕರಿ ಇವಾಗ. ಅಮ್ಮ ಅಂತ ಮಾಮನ್ನ ಮಾಮ ಅಂತ ಕರೆಯೋದು. ಅತ್ತೆನ ಸಾರಿಕಮೈ. ಕರಿ ಇವಾಗ. ಸಾರಿಕಮೈ ಅವ್ರು ಬಂದಿಲ್ಲ. ಅವ್ರು ಬಂದಿಲ್ಲ. ಕರೀರಿ, ಬರ್ತಾರೆ. ಸಾರಿಕಮೈ ಅಂತ ಕರೆಯೋದು. ಹೌದಲ್ಲ. ಇನ್ನು ಶಾಲೆ ಕಡೆ ಮಾತಾಡೋಣ. ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಪಾಠ ಮಾಡ್ತಾ ಇರ್ತಾರೆ. ಕೆಲವು ಮಕ್ಕಳು ಕೇಳಲ್ಲ, ಗಮನ ಇಟ್ಟು ಕೇಳಲ್ಲ. ಏನು ಮಾಡೋದು ಅವ್ರಿಗೆ? ಈಗ ನಿಮ್ಮ ಪಕ್ಕ ಎಲ್ಲ ಕೂತಿರ್ತಾರೆ, ನೀನು ಪಾಠ ಕೇಳ್ತಾ ಇರ್ತೀಯ, ಪಕ್ಕದವ್ರು ಯಾರು ಕೇಳಲ್ಲ, ಏನು ಮಾಡೋದು ಅವ್ರಿಗೆ? ಅದೆಲ್ಲ ಮಾಡಬೇಡ, ನೀನು ಮ್ಯಾಮ್ ಏನು ಹೇಳ್ಕೊಡ್ತಾರೆ ಆದಮೇಲೆ ಗಮನ ಇಟ್ಟು ಕೇಳು ಅಂತ ಹೇಳ್ತೀನಿ. ಹೇಳ್ತೀರಲ್ವಾ? ಗಮನ ಅಂದ್ರೆ ಏನು? ಗಮನ ಅಂದರೆ ಫೋಕಸ್ ಮಾಡಿ ಕೇಳೋದು, ಫೋಕಸ್ ಮಾಡಿ ಕಲಿಯೋದು, ಅದೆಲ್ಲ ಗಮನ. ಗಮನ ಅಂದರೆ ಈಗ ಕನ್ನಡ ಇಷ್ಟ ಅಂತ ಹೇಳಿದ್ರಿ. ಕನ್ನಡ ಪದ್ಯ ಗೊತ್ತಾ? ಹಾಡು ಗೊತ್ತಾ? ಕನ್ನಡ ಗೊತ್ತಾ? ಕತೆ ಗೊತ್ತು, ಹಾಡು ಗೊತ್ತು. ಹೇಳಿ ಮತ್ತೆ ಹಾಡು. ಹಾಡು ಅದು ನಂಗೆ ಪ್ರೇಯರ್ ಗೊತ್ತು. ಏನು ಪ್ರೇಯರು? ಸರಸ್ವತಿ ಹೇಳಿ. ಪ್ರೇಯರ್. ಯಾ ಕುಂದೇಂದು ತುಷಾರಹಾರದವಳ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣವರದಂಡ ಮಂಡಿತಕರ, ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭುತಿಭಿ ದೇವಾಯ ಸದವಂದಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಕತೆ, ಒಂದೂರಲ್ಲಿ ಒಂದು ಕಾಗೆ ಇತ್ತು. ಆ ಕಾಗೆಗೆ ಭಾರಿ ಬಾಯಾರಿಕೆ ಇತ್ತು. 1 ನಿಮಿಷ ವೆಯ್ಟ್ ಮಾಡಿ ಮತ್ತೆ ಒಂದು ಮನೆ ಸಿಕ್ತು. ಆ ಮನೆ ಹತ್ರ ಒಂದು ಪಾಟ್ ಇತ್ತು. ಆ ಪಾಟ್ ಒಳಗೆ ಸ್ವಲ್ಪನೇ ನೀರಿತ್ತು. ಆವಾಗ ಅದು ಯೋಚನೆ ಮಾಡ್ತು, ಮತ್ತೆ ಹೇಳ್ತು, ನಂಗೊಂದು ಯೋಚನೆ ಬಂತು. ಏನಂದರೆ ಪಕ್ಕದಲ್ಲಿ ಒಂದು ಕಲ್ಲಿತ್ತು. ಆ ಕಲ್ಲನ್ನು ತಗೊಂಡು ನೀರೊಳಗೆ ಹಾಕಿ 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 ಮತ್ತೆ ನೀರು ಮೇಲ್ಗಡೆ ಬರುತ್ತೆ. ಆವಾಗ ಕಲ್ಲನ್ನು ಹಾಕಿ ಹಾಕಿ ನೀರು ಮೇಲ್ಗಡೆ ಬರುತ್ತೆ. ಮತ್ತೆ ಅದು ಕುಡಿಯೋಕ್ಕೆ ಶುರು ಮಾಡುತ್ತೆ. ಮತ್ತೆ ಖುಷಿಯಾಗಿ ಹೋಗಿ ಹಾರಿಕೊಂಡು ಹೋಯ್ತು. ಖುಷಿಯಾಗಿ ಬಾಯಾರಿಕೆ ನೀಗಿಸ್ಕೊಂಡು ಹಾರಿ ಹೋಯ್ತು. ಮಾರಲ್ ಆಫ್ ದಿ ಸ್ಟೋರಿ? ಮಾರಲ್ ಆಫ್ ದಿ ಸ್ಟೋರಿ ಗೊತ್ತಿಲ್ಲ. ಗೊತ್ತಿಲ್ಲ? ಏನಿರ್ಬೋದು? ನಂಗೂ ಗೊತ್ತಿಲ್ಲ. ಓಹೋ, ಏನು ಮಾಡೋದು? ನಮ್ಮ ಪುಟಾಣಿಗಳಿಗೆ ಗೊತ್ತಂತೆ. ಏನಿರ್ಬೋದು ನೀವು ಹೇಳಿ. ಈಗ ಬಾಯಾರಿಕೆ ಆಗುತ್ತೆ, ನೀರು ಬೇಕು, ಎಲ್ಲೂ ಸಿಕ್ಕಲಿಲ್ಲ. ಆಗ ಒಂದು ಮನೆ ಹತ್ರ ಬಂತು.
ಅಲ್ಲಿ ಒಂದು ಕುಡಿಕೆ ಇತ್ತು, ಅಲ್ಲಿ ಕೆಳಗಡೆ ನೀರಿತ್ತು. ಆದರೆ ಇದು ಕೊಕ್ಕು ಸಾಕಾಗಲಿಲ್ಲ. ಆಗ ಏನು ಮಾಡ್ತದ್ದು? ಅದು ಅವಾಗ ಕಲ್ಲನ್ನ ಅದ್ರೊಳಗೆ ಹಾಕಿ ನೀರೆಲ್ಲ ಮೇಲ್ಗಡೆ ಬರುತ್ತೆ, ಅವಾಗ ಸರಿ, ಕುಡಿಯೋದು. ಅದು ಯೋಚನೆ ಮಾಡಬೇಕಲ್ವಾ? ಯಾವ ಥರ ಯೋಚನೆ ಮಾಡೋದು? ಆ, ಬುದ್ಧಿವಂತಿಕೆಯನ್ನು ಬಳಸ್ತು ಅಲ್ವಾ? ಬುದ್ಧಿವಂತಿಕೆಯನ್ನು ಬಳಸಿ ನೀರಿಗೆ ಕಲ್ಲು ಹಾಕಿ ನೀರು ಮೇಲೆ ಬರೋ ಹಾಗೆ ಮಾಡಿ ನೀರನ್ನು ಮೇಲ್ಗಡೆ ಕುಡ್ದು ಬಾಯಾರಿಕೆ ನೀಗಿಸ್ಕೊಂಡು ಹಾರಿ ಹೋಯ್ತು. ಉಪಾಯದಿಂದ ಬಾಯಾರಿಕೆಯನ್ನು ನೀಗಿಸ್ಕೊಳ್ತು ಅಲ್ವಾ? ಈಗ ಎಷ್ಟೋ ಮಕ್ಕಳು ನೀರು ಕುಡಿಯಲ್ಲಪ್ಪ, ಏನು ಮಾಡೋದು ಅವ್ರಿಗೆ? ಅವ್ರಿಗೆ ಅಮ್ಮಂದ್ರು ಹೇಳ್ತಾರೆ ತುಂಬ ನೀರು ಕುಡಿಬೇಕು, ಇಲ್ಲಾಂದರೆ ನಿನ್ನ ಲಿಪ್ಸ್ ಎಲ್ಲ ಡ್ರೈ ಆಗೋಗುತ್ತೆ ಅಂತ ಬರೀ ಹೇಳ್ತಾರೆ. lips ಮಾತ್ರ ಇದೆಯಾ ಮನುಷ್ಯನಿಗೆ? ಏನೆಲ್ಲ ಇದೆ ಅಲ್ವಾ ಶರೀರದಲ್ಲಿ? ಅವಕ್ಕೆಲ್ಲ ನೀರು ಯಾರು ಕೊಡೋದು? ನೀರು ಯಾರ್ ಕೊಡ್ಬೇಕು? ಯಾರು ಕೊಡ್ಬೇಕಂದ್ರೆ ಕೆಲವೊಂದು ಪಾಂಡ್ಸು, ರಿವರ್ಸು, ಲೇಕ್ಸು, ಡ್ಯಾಮ್ಸು ಅದೆಲ್ಲ ಇರುತ್ತೆ, ಅದರಿಂದ ನಮಗೆ ನೀರು ಸಿಗುತ್ತೆ. ಈಗ ಹೋಗಿ ನಾವು ಕೆರೆಯಲ್ಲಿ ಕುಡಿಯೋಕ್ಕಾಗತ್ತಾ? ಯಾಕೆ ಕುಡಿಯೋಕ್ಕಾಗಲ್ಲ? ಅದು ಕೆಲವೊಂದು ಲೇಕ್ಸಲ್ಲಿ ತುಂಬ ಗಲೀಜಿರುತ್ತೆ, ಅದಕ್ಕೆ ನಾವು ಕುಡಿಬಾರ್ದು. ಮತ್ತೆ ಹೇಗೆ ಬಳಸೋದು ನೀರು? ಸೇವ್ ಮಾಡ್ಬೇಕು ನೀರನ್ನು, ಮತ್ತೆ ತುಂಬ ಕುಡಿಬೇಕು ನೀರನ್ನು, ಅದೆಲ್ಲ ಮಾಡ್ಬೇಕು. ಸೇವ್ ಮಾಡೋದು ಹೇಗೆ ನೀರನ್ನು? ಸೇವ್ ಮಾಡೋದು ಹೇಗೆ ಅಂದರೆ ನಾವು ಟ್ಯಾಪ್ ಆನ್ ಮಾಡ್ತೀವಿ ಆವಾಗ ನಾವು ಹ್ಯಾಂಡ್ ವಾಶ್ ಮಾಡಿ ಅದು ನೀರು ಬಿಟ್ಬಿಡ್ತೀವಿ. ನೀರು ಬಿಡುವಾಗ ಹಂಗೇ ಹೋಗ್ತಿರುತ್ತೆ. ಆವಾಗ ನಮಗೆ ನೀರು ಸೌಂಡನ್ನು ಕೇಳಿಸುತ್ತೆ. ಮತ್ತು ನಾವು ಹೋಗಿ ಕಿಚನ್ಗೆ ಮತ್ತೆ ಟ್ಯಾಪ್ ಆಫ್ ಮಾಡೋದು. ಕೇಳಿದ್ರಲ್ಲ ಮಕ್ಕಳೇ, ಐನಂಗಡ ಹೋಶಿತಾ ದೇಚಮ್ಮ ಮಾತನಾಡಿದಂತಹ ಮುದ್ದು ಮುದ್ದು ಮಾತುಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಕೂಡ ಮಾತನಾಡಿದ್ದಾಳೆ ಹೋಶಿತಾ ದೇಚಮ್ಮ. ನಿಮಗೆ ಏನನ್ನಿಸ್ತು? ಬಾಲ ಪ್ರತಿಭೆಯ ಮಾತುಗಳನ್ನು ಕೇಳಿ ಅನ್ನೋದು ಕುತೂಹಲ. ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಇನ್ನು ಸಮಯ ಹೇಳ್ತಾ ಇದೆ, ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಸಿಂಚನ ಅಂತ ಹೇಳ್ತಾ ಇದೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವು ಅನುವು ಮಾಡಿಕೊಡ್ಬೇಕಲ್ವಾ? ಹಾಗಾಗಿ ನಾವು ಇಂದಿನ ಸಿಂಚನ ಪುಟ್ಟ ಮಕ್ಕಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ, ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಸಿಂಚನ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ಬಾಲ ಪ್ರತಿಭೆ ಕೊಡಗಿನ ವಿರಾಜಪೇಟೆ ಬೆಟ್ಟೋಳಿಯ ಐನಂಗಡ ಹೋಶಿತಾ ದೇಚಮ್ಮ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.